ಜಿಲ್ಲಾಧಿಕಾರಿಗಳು ಹಾಗೂ ರಾಜ್ಯ ಪದಾಧಿಕಾರಿಗಳ ಒಂದು ಮಾನನೀಯ ಪತ್ರಗಳನ್ನು ಮಾನ್ಯ ಬೀದರ್ ಮಹಾನಗರ ಪಾಲಿಕೆಗೆ ನಿರಂತರವಾಗಿ ನೀಡ್ತಾ ಬರ್ತಾ ಇದ್ವಿ. ತಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡದೇನೆ ಸೌಕರ್ಯವಾಗಿ ಲಂಚ ಪಡೆದೇನೆ ಬಡವರು ಬಗ್ಗರು ನೋಡಿಕೊಂಡು ತಾವೇನು ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ನೀಡ್ತೀರಾ 200 ರೂಪಾಯಿ ಭಿಕ್ಷೆ ಬೇಡೋ ಥರ ಲಂಚ ಬೇಡ್ತಾ ಇದ್ದಾರೆ ಸರ್. ಇದು ಹಲವಾರು ತಿಂಗಳಿಂದ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಇವತ್ತಿನ ದಿನ ಅವ್ರ ವಿರುದ್ಧ ನೀವು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಉತ್ತಾರಕ್ಕಾಗಿರ್ಬೋದು, ಒಂದು ಮರಣ ಜನನ ಪತ್ರಕ್ಕಾಗಿರ್ಬೋದು, ಭಿಕ್ಷೆ ಬೇಡೋ ರೀತಿ ಅವರು ಲಂಚ ಕೇಳ್ತಾ ಇದ್ದಾರೆ. ಇಡೀ ಬೀದರ್ಗೆ ಒಂದು ಚೀಮಾರಿದು ಅವಮರ್ಯಾದೆ ಇದು. ಯಾಕೆ ಈ ಮಟ್ಟಕ್ಕೆ ಇಳಿದ್ಬಿಟ್ರೆ ಅಧಿಕಾರಿಗಳು, ಲಂಚಾಧಿಕಾರಿಗಳು ಅಂತೇಳಿ ಪಟ್ಟ ಕಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಇವಾಗ ದಯಮಾಡಿ ಮಾನ್ಯ ದಂಡಾಧಿಕಾರಿಗಳು ತಾವೇನಿದ್ದೀರಿ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಭೀಮ್ ಸರ್ಕಾರಿ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳು, ಒಳರೋಗಿಗಳಿಗೆ ಒಂದು ಸೌಲಭ್ಯಗಳು ಸಂಬಂಧಪಟ್ಟಂತೆ, ಪೌಷ್ಟಿಕ ಆಹಾರ ಸಂಬಂಧಪಟ್ಟಂತೆ, ಉಚಿತವಾದಂಥ ಔಷಧಿಗಳು ಹಾಗೂ ಆ ರೋಗಿಗಳ ಆರೈಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಬಹಳ ಭ್ರಷ್ಟಾಚಾರ ಕಂಡು ಬಂದಿದೆ. ಇದನ್ನು ಕೂಡ ಖಂಡಿಸಿದೀವಿ ಹಲವಾರು ಬಾರಿ. ಆ ಸಂಬಂಧಪಟ್ಟಿರೋ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಏನು ಕ್ರಮ ಕೈಗೊಂಡಿಲ್ಲ ಇದುವರೆಗೆ. ಮತ್ತೆ ಅದು ನೂರ್ ಕಾಲೇಜು ಎದುರುಗಡೆ ಇರ್ತಕ್ಕಂಥ ರಸ್ತೆ ಮಾಡಬೇಕು ಅಂತೇಳಿ ಹಲವಾರು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆನೂ ಇದುವರೆಗೂ ಯಾವುದೇ ತನಿಖೆಗಳನ್ನು ಮಾಡಿಲ್ಲ, ಸಂಬಂಧಪಟ್ಟಿರೋ ಒಂದು ಮನವಿಗಳಿಗೆ ಉತ್ತರಗಳನ್ನು ಕೊಟ್ಟಿಲ್ಲ. ಇದ್ರ ವಿರುದ್ಧ ತಾವು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಜಿಲ್ಲೆ ತಾವೇನಿದ್ರಿ ದಯಮಾಡಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಸತ್ಯಾಗ್ರಹವನ್ನ ನಾವು ಹಮ್ಮಿಕೊಳ್ತೀವಿ. ನ್ಯಾಯ ಸಿಗೋವರೆಗೂ ನಾವು ಎದ್ದಾಳಲ್ಲ. ಇದು ಕ್ರಮವನ್ನ ಶೀಘ್ರದಲ್ಲೇ ತಾವು ಕೈಗೊಳ್ಳಬೇಕು. ಆದೇಶ ಪತ್ರದ ಮುಖಾಂತರ ನಮ್ಗೆ ಉತ್ತರ ನೀಡಬೇಕು ಸರ್. ತಮ್ಮ ವರದಿಯನ್ನ ಮಾನ್ಯ ಮಾಧ್ಯಮ ಮಿತ್ರರಿದ್ದಾರೆ, ದಯಮಾಡಿ ತಾವು ಏನು ತಮ್ಮ ಅನಿಸಿಕೆಗಳನ್ನ ಇದೇ ನಿಟ್ಟಿನಲ್ಲಿ ತಾವು ಮಾಧ್ಯಮ ಮಿತ್ರರೊಡನೆ ಹಂಚ್ಕೋಬೇಕು ಸರ್. ಹಾಗೆ ಸರ್, ಆಸ್ಪತ್ರೆಯ ಹೊರವಲಯದಲ್ಲಿ ಅನೇಕ ಅಸ್ವಚ್ಛತೆಯಲ್ಲಿ ಬಹಳಷ್ಟು ವಾಸನೆಗಳು ಬರೋದು, ಅನೇಕ ಅಲ್ಲಿ ಅಷ್ಟೊಂದು ವಾಸನೆ ಬರ್ತದೆ. ಅವೆಲ್ಲ ಸಮಸ್ಯೆಗಳು ಬಹಳಷ್ಟು ಭ್ರಷ್ಟಾಚಾರ ಅಂದ್ರೆ ಬ್ರಿಮ್ಸ್ನಾಗದ ಸಾರ್ವಜನಿಕರು ಹೋದೆ ಬಂದ್ರೆ ಅವು ಕರೆಕ್ಟ್ ನೋಡಲ್ಲ. ಅದು ಎಮರ್ಜೆನ್ಸಿ ವಾರ್ಡ್ನಾಗ, ನಾರ್ಮಲ್ ವಾರ್ಡ್ನಾಗರ ಬಿಡ್ರಿ, ಎಮರ್ಜೆನ್ಸಿನಾಗ ಹೋದ್ರೆ 1 ಗಂಟೆ 2 ಗಂಟೆ ಮತ್ತೆ ಸ್ಪೆಷಲ್ ಡಾಕ್ಟರ್ ಡ್ಯೂಟಿ ಆಗುತ್ತೆ, ಅವ್ರು ಇರೋಲ್ಲ. ಅವ್ರು ಖಾಸಗಿ ಆಸ್ಪತ್ರೆದಾಗ ಇರ್ತಾರ. ಹೋಗಿ ಕಾಪಾಡುವಲ್ಲಿ ಸ್ವಲ್ಪ ಆಸ್ಪತ್ರೆಯಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಬೀದರ್ ಜಿಲ್ಲಾ ಆಸ್ಪತ್ರೆ ಅದು ನಾಯಿ ಕಚ್ಚಿದೆ ಅಂತಂದ್ರೆ ಔಷಧಿ ಇಲ್ಲ ಅಂತ ಹೇಳಿ ರೋಗಿಗಳಿಗೆ ಮಾತಾಡ್ತಾರೆ, ಆ ವ್ಯಾಖ್ಯ ಪಕ್ಷಗಳಲ್ಲಿ ಮಾತಾಡ್ತಾರೆ ರೋಗಿಗಳಿಗೆ. ಅದು ಡಾಕ್ಟರ್ಗಳ ಲಕ್ಷಣ. ಅದು ಒಂದು ಡಾಕ್ಟರ್ ಅಂದ್ರೆ ದೇವರ ಸಮಾನ ಸರ್. ರೋಗಿಗೆ ಏನ್ ಮಾತಾಡ್ತಾರೆ ಏಕವಚನದಲ್ಲಿ ಮಾತಾಡ್ತಾರೆ ಡಾಕ್ಟರ್ಗಳು. ಅವರು ಡಾಕ್ಟರ್ಗಳ ಅವ್ರಿಗೆ ಛೀ ಮರ್ಯಾದೆ. ವೈದ್ಯ ನಾರಾಯಣಾರಿ ಅಂತಂತ ಒಂದು ದೊಡ್ಡ ದೇವರ ಸ್ಥಾನ ಇದೆ ಅವರಿಗೆ. ಅಂತವ್ರು ವೈದ್ಯಕೀಯ ಕೆಲಸವನ್ನ ಮಾಡಬೇಕು. ರೋಗಿಗಳಿಗೆ ಬೈತಾರೆ ಅಂತಂದ್ರೆ ಇದು ದೊಡ್ಡ ಅವಮರ್ಯಾದೆ ಅಲ್ವಾ? ಅಲ್ಲಿ ಹೋದಾಗ ಅನುಭವಿತ ಡಾಕ್ಟರ್ ಒಬ್ಬರು ಇರೋದಿಲ್ಲ, ಎಲ್ಲಾರು ಪ್ರಾಕ್ಟಿಕಲ್ ಮಾಡೋರೆ.